ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತು ಡೇಟ್ ನೋಡೋದಾದ್ರೆ ಆಗಸ್ಟ್ 15, 2026. ಸೊ ಆಗಸ್ಟ್ 15 ಅಂದ್ರೆ ಎಲ್ರಿಗೂ ಗೊತ್ತು, ಎಲ್ಲರಿಗೂ ಕೂಡ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ, ನಾನಿವತ್ತಿದ್ದೀನಿ ಒಂದು ವೈಟ್ ಬೋರ್ಡ್ ಕಾರ್ ಶೋರೂಮ್ ಹತ್ರ. ಇಲ್ಲಿ ನಿಮಗೆ ಲೋ ಬಜೆಟ್ ಅಲ್ಲೇ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಯಾವ ಶೋರೂಮ್ ಹತ್ರ ಬಂದಿದ್ದೀನಿ, ಯಾವ ರೀತಿ ಗಾಡಿಗಳಿದೆ ಎಲ್ಲಾನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಂಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಲ್ಲಿ ನಿಮಗೆ ಫಾಸ್ಟ್ ಆಗಿ ಶಾರ್ಟ್ಸ್ ವಿಡಿಯೋ ಮುಖಾಂತರ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ. ಇವತ್ತು ಯಾವ ಶೋರೂಮ್ ಬಂದಿದ್ದೀನಿ, ಯಾವ ರೀತಿ ಗಾಡಿಗಳಿದೆ ಎಲ್ಲಾನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ವರಸಿದ್ದಿಪುರದ ಕಾರ್ಲಿಂಗ್ಸ್. ಎಷ್ಟು ಗಾಡಿಗಳಿದೆ, ಯಾವ ಪ್ರೈಸ್ ಅಲ್ಲಿ ಗಾಡಿಗಳು ಸಿಗುತ್ತೆ, ಲೊಕೇಶನ್ ಎಲ್ಲಿ ಬರುತ್ತೆ, ಯಾವ ರೀತಿ ಗಾಡಿಗಳಿದೆ ಎಲ್ಲಾನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಚಾನಲ್ಗೆ ಸರ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ರಿ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ರಿ? ಸೂಪರ್ ಸರ್, ಚೆನ್ನಾಗಿದ್ದೀನಿ ಸರ್. ವರಸಿದ್ದಿಪುರದ ಕಾರ್ಲಿಂಗ್ಸ್ ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಸರ್ ಪೀಣ್ಯ ಸೆಕೆಂಡ್ ಸ್ಟೇಜ್ GKW ಲೆವೆಟ್. ಓಕೆ, ಬೆಸ್ಕಾಂ ಆಫೀಸ್ ರೋಡ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಬೆಸ್ಕಾಂ ಆಫೀಸ್ ರೋಡ್, ವರಸಿದ್ದಿಪುರದ ಪೀಣ್ಯ ಸೆಕೆಂಡ್ ಸ್ಟೇಜ್ GKW ಲೇಔಟ್ ಅಂತ ಹೇಳ್ಬಿಟ್ಟು. ಸರ್ ಎಷ್ಟು ಗಾಡಿಗಳು ಸಿಗುತ್ತೆ ಸರ್ ಇವತ್ತು? ಸರ್ ನಮ್ಮ ಹತ್ರ ಏನಿಲ್ಲ ಸುಮಾರು ಒಂದು 15 ವೆಹಿಕಲ್ ಇದೆ ಸರ್. 15 ವೆಹಿಕಲ್ ಇದೆ ಸರ್. ಲೋ ಬಜೆಟ್ ಅಂದ್ರೆ 1,10,000 ಸ್ಟಾರ್ಟ್ ಸರ್. 1,10,10,000 ರೂಪಾಯಿಂದ ಗಾಡಿಗಳು ಸ್ಟಾರ್ಟ್ ಆಗುತ್ತೆ ಸರ್. ನಾನು ಕೇಳಿದ ಮಟ್ಟಿಗೆ ಶ್ರೀ ವರಸಿದ್ದಿಪುರದಲ್ಲಿ ಆಲ್ಮೋಸ್ಟ್ 90% ಕಸ್ಟಮರ್ ವೆಹಿಕಲ್ ಅಂತಾನೆ ಹೇಳಿದಿರಿ. ಸೊ ಅದು ನಿಜನಾ? ಅದು ಸರ್ 100% ನಿಜ. ಯಾವ್ದು ಡೀಲರ್ ಅಲ್ಲ, ಯಾವ್ದು ಏನಿಲ್ಲ ಸರ್, ಡೈರೆಕ್ಟ್ ನಮ್ಮ ಹತ್ರನೇ ಖುದ್ದಾಗ್ಬಿಟ್ಟು ಕಸ್ಟಮರ್ ಡೈರೆಕ್ಟ್ ಗಾಡಿ ಬಿಟ್ಟು ಹೋಯ್ತಾರೆ. ಏನಿದೆ ಎದುರುಗಡೆ ಬಂದ್ರೆ ಡೈರೆಕ್ಟ್ ಕಸ್ಟಮರ್ ಬಿಡ್ತೀವಿ. ಅಂದ್ರೆ ಜಸ್ಟ್ ಪಾರ್ಕ್ ಅಂಡ್ ಸೇಲ್ ತರ. ಹೌದೌದು, ಕಸ್ಟಮರ್ ಬರ್ತಾರೆ, ಡೈರೆಕ್ಟ್ ಅವ್ರನ್ನೇ ಕೂರ್ಸ್ಬಿಟ್ಟು ರೇಟ್ ಅನ್ನ ಮಾತಾಡಿ ಬೇಕಾದ್ರೆ ಕಸ್ಟಮರ್ ಗಾಡಿಗಳನ್ನೇ ನೀವು ಸೇಲ್ ಮಾಡ್ಸೋದು. ಹೌದೌದು ಸರ್, ಹೌದು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಹೌದು. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನೋಡಿದ್ರೆ ರೆನಾಲ್ಟ್ ಅಲ್ಲಿ ಕ್ವಿಡ್ ಸಿಗ್ತಾ ಇದೆ. ಬನ್ನಿ ಗಾಡಿ ಡೀಟೇಲ್ಸ್ ನ ತಗೊಬಿಡೋಣ. ಸರ್ ಕೊಡಿ ಸರ್ ಡೀಟೇಲ್ಸ್. ಸರ್ 2016 ಮಾಡಲು ರೆನಾಲ್ಟ್ ಫಿಡ್, ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಇರುತ್ತೆ, ವಿಂಡೋ ಇರುತ್ತೆ, 4 ಹೊಸ ಟೈರ್ ಇದೆ. ಓಕೆ, RXL ಗಾಡಿ, ಸೂಪರ್ ಗಾಡಿ, ಮೆರೂನ್ ಕಲರ್ ಗಾಡಿ, ಚೆನ್ನಾಗೈತೆ. ಸೆಕೆಂಡ್ ಓನರ್, ಶೋರೂಮ್ ಹಿಸ್ಟ್ರಿ ಐತೆ. ಬಂದಿ ನೋಡಿ ಸರ್, ಸೂಪರ್ ಐತೆ ಗಾಡಿ, ಬಂದು ತಗೊಂಡೋಗಿ. ಸರ್ 16 ಮಾಡಲು ಲೋನ್ ಡೌನ್ ಪೇಮೆಂಟ್ ಎಷ್ಟು ಅಥವಾ ಫುಲ್ ಕ್ಯಾಶ್ ಅಂದ್ರೆ ಎಷ್ಟಾಗುತ್ತೆ? ಸರ್ ಲೋನ್ 2 ಲಕ್ಷ ಆಗುತ್ತೆ. ಒಂದ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಫುಲ್ ಕ್ಯಾಶ್ ಬಂದ್ ಗಾಡಿ ತಗೊಂಡೋಗ್ಬೋದು. ಓಕೆ, ಫುಲ್ ಕ್ಯಾಶ್ ಯಾರಾದ್ರೂ ಬರ್ತೀನಿ ಅಂತಂದ್ರೆ ಲೋನ್ ಬೇಡ ನಮ್ಗೆ? ಫುಲ್ ಕ್ಯಾಶ್ ಬಂದ್ರೆ ಒಂದ್ 10,000 ಹೆಚ್ಚು ಕಮ್ಮಿ ಕೊಡೋಣ ಸರ್. ಲೋನ್ ಆಪ್ಷನ್ ಅಂದ್ರೆ ಒಂದ್ 10,000 ಜಾಸ್ತಿ ಆಗುತ್ತೆ. ಬಂದು ಗಾಡಿ ತಗೊಂಡು. ಓಕೆ, 2,50,000 ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ವರಸಿದ್ದಿಪುರದಲ್ಲಿ 90% ಕಸ್ಟಮರ್ ವೆಹಿಕಲ್ ಇರೋದು. ನೋಡಿ, ಈ ಗಾಡಿ ನೋಡೋದಾದ್ರೆ 16 ಮಾಡಲು 2,50,000, ಒಂದು 10,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಸೊ ಬನ್ನಿ, ಆನ್ ಟೇಬಲ್ ಕುತ್ಕೊಳ್ಳಿ, ರೇಟ್ ಅನ್ನ ಮಾತಾಡಿ ಟೆಸ್ಟ್ ಮಾಡಿ ಎಲ್ಲ ಓಕೆ ಆದ್ರೆ ಗಾಡಿನ ನೀವು ಕೂಡ ತಗೋಬಹುದು. ಹಾಗೆ ಸರ್ ನೆಕ್ಸ್ಟ್ ನೋಡಿದ್ರೆ ಒಂದು ರಿಡ್ಜ್ ಸಿಗ್ತಾ ಇದೆ. ಸರ್ ರಿಡ್ಜ್ VDI ಸಿಂಗಲ್ ಓನರ್ ಗಾಡಿ, 60% ಟೈರ್ ಇದೆ. ಗಾಡಿ ಮಾತ್ರ ಸೂಪರ್ ಐತೆ. ಸಿಂಗಲ್ ಓನರ್, ಎಲ್ಲೂ ಪೈಂಟ್ ಟಚ್ ಅಪ್ ಆಗಿಲ್ಲ. ಗಾಡಿ ಮಾತ್ರ ಸೂಪರ್ ಆಗೈತೆ. AC, ಪವರ್ ಸ್ಟೇರಿಂಗ್, ಲೆದರ್ ಸೀಟು, ಪವರ್ ವಿಂಡೋ ಎಲ್ಲ ಸೂಪರ್ ಐತೆ. ಗಾಡಿ 4 ಪವರ್ ವಿಂಡೋ ಐತೆ. ಡೀಸೆಲ್ ಗಾಡಿ, ಸಖತ್ತಾಗೈತೆ ಗಾಡಿ. ಬಂದು ಗಾಡಿ ನೋಡಿ, ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ಸಿಂಗಲ್ ಓನರ್ ಗಾಡಿ ನೋಡಿ, ಸಖತ್ತಾಗಿದೆ ಗಾಡಿ. ಮಾಡಲ್ ಸರ್ ಗಾಡಿದು 2014ನೇ ಮಾಡಲು, 2014 ಮಾಡಲ್. ಓಕೆ ಸ್ನೇಹಿತರೆ, 14 ಮಾಡಲ್ ಆದ್ರೂ ಕೂಡ ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಅದು ಸಿಂಗಲ್ ಡೆಂಟ್ ಸ್ಕ್ರಾಚಸ್ ಏನು ಕಾಣಿಸ್ತಾ ಇಲ್ಲ. ಸೊ ಪ್ರೀವಿಯಸ್ ಓನರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನ. 2014 ಮಾಡಲು ಡೀಸೆಲ್ ವೆಹಿಕಲ್. ಯಾರಾದ್ರೂ ವೈಟ್ ಬೋರ್ಡ್ ಅಲ್ಲಿ ರಿಡ್ಜ್ ಹುಡುಕ್ತಾ ಇದ್ರೆ ಗಾಡಿ ಇಲ್ಲಿದೆ. ಹೇಳಿ ಸರ್ ಪ್ರೈಸ್. ಸರ್ ಗಾಡಿ ಬಂದ್ಬಿಟ್ಟು 3,75,000 ರೂಪಾಯಿ ಹೇಳ್ತಾ ಇದೀವಿ. ಲೋನ್ ಬಂದ್ಬಿಟ್ಟು ಒಂದ್ 3 ಲಕ್ಷ ಆಗುತ್ತೆ. 3 ಲಕ್ಷದವರೆಗೂ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಒಂದ್ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಲೋನ್ ಮಾಡ್ಸ್ಕೊಂಡು ತಗೊಂಡು ಹೋಗ್ಬೋದು. ಸಿವಿಲ್ ಎಲ್ಲ ಚೆನ್ನಾಗಿರ್ಬೇಕು ಸರ್. ಓಕೆ ಸ್ನೇಹಿತರೆ, ನೋಡಿ, ಯಾರಿಗಾದ್ರೂ ಗಾಡಿ ಬೇಕು ಅಂತಂದ್ರೆ ಪ್ರೈಸ್ ಏನ್ ಫಿಕ್ಸ್ ಅಲ್ಲ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ರೆ ನೀವು ಬನ್ನಿ, ಎಲ್ಲ ನೀವು ಓಕೆ ಆದ್ರೆ ಟೆಸ್ಟ್ ಡ್ರೈವ್ ಮಾಡಿ, ಎಲ್ಲ ಓಕೆ ಆದ್ರೆ ಆನ್ ಟೇಬಲ್ ಕುತ್ಕೊಳ್ಳಿ, ರೇಟ್ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. ಸೊ ನೋಡಿ, ಏನೋ ರೀಡ್ಸ್ ಏನಾದ್ರು ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸಿಂಗಲ್ ಓನರ್ಸ್ ಗಾಡಿ ಸರ್, ಡೀಸೆಲ್ ಗಾಡಿ ಸಿಗೋದೇ ಇಲ್ಲ. ಹೌದು, ನಾವು ಹುಡುಕಿ ತಂದಿ ಹಾಕಿದೀವಿ ಗಾಡಿ. ಸೂಪರ್ ಆಗೈತೆ ಗಾಡಿ, ಶೋರೂಮ್ ಇಷ್ಟ ಐತೆ. ಒಂದ್ಸರಿ ಡೀಸೆಲ್ ಗಾಡಿ ನೋಡಿ ಸರ್, ವಿಸಿಟ್ ಮಾಡಿ ಸರ್. ಹಾಗೆ ಹುಂಡೈಯಲ್ಲಿ ಗೆಡ್ಜು ಸರ್ 2007ನೇ ಮಾಡಲು ಗಾಡಿ ಚೆನ್ನಾಗೈತೆ. ರೆಡ್ ಕಲರ್ ಗಾಡಿ, 4 ಹೊಸ ಟೈರ್ ಇದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಮಾತ್ರ ಸಖತ್ತಾಗೈತೆ. 1,45,000 ರೂಪಾಯಿ ಹೇಳ್ತಾ ಇದೀವಿ. ಸ್ವಲ್ಪ ಲೆಗೆಸಬಲ್ ಆಗುತ್ತೆ ಗಾಡಿ ಸರ್. 1,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ, ಲೈಟ್ ಆಗಿ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಮಾತ್ರ ಸೂಪರ್ ಆಗೈತೆ ಸರ್. ಗಾಡಿ ಮಾಡಲ್ ಯಾವ್ದು ಸರ್? 7 ಮಾಡಲ್ ಸರ್. 7 ಮಾಡಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಸ್ನೇಹಿತರೆ, ನೋಡ್ತಾ ಇರೋದು 2007 ಮಾಡಲು. ಸೊ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 1,45,000 ರೂಪಾಯಿ, ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇಂಟ್ರೆಸ್ಟ್ ಇದ್ರೆ ಗಾಡಿ ಏನಾದ್ರು ಬೇಕು ಅಂತಂದ್ರೆ, ಹುಂಡೈಯಲ್ಲಿ ಗೆಡ್ಸ್ ಬೇಕು ಅಂತಂದ್ರೆ ಒಂದ್ಸರಿ ವಿಸಿಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ ವಿಡಿಯೋದಲ್ಲಿ. ಸರ್ ಹಾಗೆ ಹೈಟ್ ಏನು ಸರ್? ಸರ್ ಐಟನ್ನು AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಇದೆ. 2014ನೇ ಮಾಡ್ಲು, 14-15 ರಿಜಿಸ್ಟ್ರೇಷನ್. ಗಾಡಿ ಚೆನ್ನಾಗಿದೆ. ಲೆದರ್ ಸೀಟ್ ಇದೆ. ಗಾಡಿ ಸೂಪರ್ ಆಗೈತೆ. AC, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ವಾಲ್ಯೂಮ್ ಕಂಟ್ರೋಲ್ ಎಲ್ಲ ಇದೆ. ಗಾಡಿ ಸಖತ್ತಾಗಿದೆ. 4 ಪವರ್ ವಿಂಡೋಸ್ ಇದೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಹುಂಡೈಯಲ್ಲಿ i10 ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ನಿಮಗೆ ಗಾಡಿ ಸಿಗ್ತಾ ಇದೆ.
ಸೊ ಪ್ರೈಸ್ ಅನ್ನ ತಿಳ್ಕೊಂಬಿಡೋಣ ಇವಾಗ. ಸರ್ ಏನ್ ಕೊಟ್ಟು ಮಾಡ್ತಿದ್ರಿ ಪ್ರೈಸ್? ಸರ್ ಬಜಾರಲ್ಲೆಲ್ಲ ಎಲ್ಲಾರು 15 ಮಾಡಲು 3.5 ಲಕ್ಷ ಅಂತಾರೆ. ಹೌದು. ನಮ್ಮ ಆಫೀಸ್ ಬಂದ್ರೆ ಗಾಡಿ ಸಾಕು, ಗಾಡಿ ಮಾತ್ರ ಸೂಪರ್ ಆಗೈತೆ. ಒಂದು 2,85,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್. 2,85,000. ಅದ್ರಲ್ಲಿ ಏನಾದ್ರು ಸ್ವಲ್ಪ ಒಂದು 5,000 ನೆಗೆಷಿಯಬಲ್ ಆಗುತ್ತೆ. 2,80 ಆಗುತ್ತೆ. 80. ಓಕೆ ಸ್ನೇಹಿತರೆ ನೋಡಿ, 15 ಮಾಡಲು 2,80,000 ರೂಪಾಯಿಗೆ ಗಾಡಿ ಫೈನಲ್ ಆಗುತ್ತೆ. i10 ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಗಾಡಿ ಸಿಗ್ತದೆ. ಲೋನು ಆಗುತ್ತೆ ಸರ್. ಗಾಡಿಗೆ ಲೋನು ಕೂಡ ಆಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಇದ್ದವರು ಗಾಡಿ ಬೇಕು ಅಂತಂದ್ರೆ ಲೋನ್ 1 ಲಕ್ಷ ಲೋನ್ ಆಗುತ್ತೆ. 85,000 ಕ್ಯಾಶ್ ತಗೊಂಡ್ರೆ ಕೊಡ್ತೀವಿ ಸರ್. ಓಕೆ ಸರ್, ಸೂಪರ್. ಸೊ ಹಾಗೆ ಒಂದು ಆಲ್ಟೋ K10 ಸರ್. ಹೌದು ಸರ್, ಇದು ಆಲ್ಟೋ K10 ಸೆಕೆಂಡ್ ಓನರ್. ಓಕೆ. AC 4 ಸ್ಟೇರಿಂಗು, ಪ್ರಿಂಟೆಡ್ 4 ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. 4 ಹೊಸ ಟೈರ್ ಇದೆ. ಶೋರೂಮ್ ಹಿಸ್ಟ್ರಿ ಐತೆ. 62,000 ಓಡಿತೆ ಶೋರೂಮ್ ಹಿಸ್ಟ್ರಿ. ಗಾಡಿ ಮಾತ್ರ ಸೂಪರ್ ಆಗೈತೆ. ಓಕೆ ಸರ್ 2.35 ಹೇಳ್ತಾ ಇದೀವಿ. ಒಂದು 2.25 ಗಾಡಿ ಕೊಡ್ತೀವಿ ಸರ್. 2,25,000. ಹೌದು ಸರ್. ಸರ್ ಕಸ್ಟಮರ್ ವೆಹಿಕಲ್ ಇದನ್ನು ಕೂಡ? ಕಸ್ಟಮರ್ ವೆಹಿಕಲ್. ಗಾಡಿ ಮಾತ್ರ ಸೂಪರ್ ಆಗೈತೆ ಸರ್. ಓಕೆ ಸ್ನೇಹಿತರೆ ನೋಡಿ, ಹಾಗೆ ನಿಮ್ಗೆ ರೇಟ್ ಇನ್ನೂ ಏನಾದ್ರು ಕಡಿಮೆ ಆಗ್ಬೇಕಂದ್ರೆ ಬೇಕಾದ್ರೆ ನಿಮ್ಮ ಅಪೋಸಿಟ್ ಕಸ್ಟಮರ್ನ ಕೂರಿಸ್ಬಿಟ್ಟೆ ಮಾತಾಡ್ಸ್ತಾರೆ. ಸೊ ಯಾಕೆಂತಂದ್ರೆ ಇಲ್ಲಿ ಪಾರ್ಕ್ ಅಂಡ್ ಸೇಲ್ ಇರೋದು, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಈ ಗಾಡಿ ಏನಾದ್ರು ಬೇಕು ಅಂತಂದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೆಂಟ್ರೋ ಸರ್? ಸೆಂಟ್ರೋ ಸರ್ 2009 AC 4 ಸ್ಟೇರಿಂಗ್ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ. AC 4 ಸ್ಟೇರಿಂಗು, ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. AC ಇದೆ, ಸೆಂಟ್ರಲ್ ಹಾಕಿದೆ. ಗಾಡಿ ಎಲ್ಲ ಸಖತ್ತಾಗೈತೆ. ಓಕೆ. 16 ಮಾಡಲ್ ಅಲ್ಲ, 2009 ಮಾಡಲ್. 9 ಮಾಡಲ್. 9 ಮಾಡಲ್. 1,65,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್. 1.65ಕ್ಕೆ? ಹೌದು ಸರ್. 1.60ಕ್ಕೆ ಕೊಟ್ಬಿಡಿ ಸರ್. ಓಕೆ ಸರ್, ನಿಮ್ ಕಡೆಯಿಂದ ಬಂದ್ರೆ 1.60ಕ್ಕೆ ಕೊಡ್ತೀವಿ. ಗಾಡಿ ಮಾತ್ರ ಸೂಪರ್ ಆಗೈತೆ. ಒಂದು ಬ್ರಷ್ ಟಚ್ ಪೈಂಟ್ ಆಗಿಲ್ಲ, ಒರಿಜಿನಲ್ ಪೈಂಟ್ ಸರ್. ಗಾಡಿ ಸಖತ್ತಾಯ್ತು ನೋಡಿ. ಓಕೆ ಸ್ನೇಹಿತರೆ ನೋಡಿ, ಹುಂಡೈಯಲ್ಲಿ ಸ್ಯಾಂಟ್ರೋ. ಸೊ ಒಂದು ಟಚ್ ಅಪ್ ಕೂಡ ಆಗಿಲ್ಲ, ಗಾಡಿಗೆ ಒರಿಜಿನಲ್ ಪೇಂಟ್ ಅಲ್ಲಿ ಕಸ್ಟಮರ್ ವೆಹಿಕಲ್, ಸೆಂಟ್ರಲ್ ಹಾಕು ಕೂಡ ಇದೆ ಗಾಡಿಗೆ, AC ವೆಹಿಕಲ್. ಸೊ ನೋಡಿ, 1,65,000 ಹೇಳಿದ್ರೆ ಇನ್ನೂ 5,000 ಕಡಿಮೆ ಮಾಡಿ ಅಂತ ಹೇಳಿದೀನಿ. 1.60ಕ್ಕೆ ಗಾಡಿ ಆಗುತ್ತೆ. ಸೊ ಅದರಲ್ಲೂ ಏನಾದ್ರು ನಿಮಗೆ ಕಡಿಮೆ ಆಗಬೇಕು ಅಂತಂದ್ರೆ ನೀವು ಸರ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ವಿಡಿಯೋದಲ್ಲ ನಂಬರ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಮಾರುತಿ ಸುಜುಕಿಲಿ ಸ್ವಿಫ್ಟ್ ಕೊಡಿ ಸರ್ ಡೀಟೇಲ್ಸ್. ಸರ್ ಇದು 2012 ಮಾಡಲು ಗಾಡಿ ZXi ಟಾಪ್ ಎಂಡ್ ವೇರಿಯಂಟ್. ಗಾಡಿ ಸೂಪರ್ ಆಗೈತೆ. 2,65,000 ರೂಪಾಯಿ ಫೈನಲ್ ಕೊಡ್ತೀವಿ ಸರ್. ZXi ಟಾಪ್ ಎಂಡ್? ಹೌದು ಸರ್, ZXi ಟಾಪ್ ಎಂಡ್ ಮಾಡಲು 2,65,000 ರೂಪಾಯಿ ಫೈನಲ್ ಕೊಡ್ತೀವಿ. ವಿತ್ ಶೋರೂಮ್ ಮ್ಯಾಗ್ವೀಲ್ ಎಲ್ಲ ಇದೆ. ನೋಡಿ ಸರ್, ಗಾಡಿ ಮಾತ್ರ ಸೂಪರ್ ಆಗೈತೆ. AC 4 ಸ್ಟೇರಿಂಗ್, 4 ವಿಂಡೋ ಎಲ್ಲ ಇದೆ ಸರ್. ಓಕೆ. ZXi ಸ್ನೇಹಿತರೆ ನೋಡ್ತಾ ಇರ್ಬೋದು, ZXi ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಟಾಪ್ ಎಂಡ್ ಮಾಡಲ್ ಅಲ್ಲಿ ಗಾಡಿ ಸಿಗುತ್ತೆ. ಸೊ ರೇಟು ಕೂಡ ತೀರಾ ಕಡಿಮೆ ಇದೆ. 2 ಲಕ್ಷದ ಸರ್? 2,65,000 ರೂಪಾಯಿ ಫೈನಲ್ ಕೊಡ್ತೀವಿ ಸರ್ ಗಾಡಿ. 2,65,000 ರೂಪಾಯಿಗೆ ನಿಮಗೆ ZXi ಗಾಡಿ ಸಿಗ್ತದೆ. ಸ್ವಿಫ್ಟ್ ಡಿಸೈರ್ ಅಲ್ಲಿ ಯಾರು ಗಾಡಿ ಹುಡುಕ್ತಿದ್ರೆ, ಸೊ ಒಳ್ಳೆ ಕಂಡೀಷನ್ ಅಲ್ಲಿ ನಿಮಗೆ ಟಾಪ್ ಎಂಡ್ ಅಲ್ಲಿ ನಿಮಗೆ ZXi ಸಿಗ್ತಾ ಇದೆ. ಪೆಟ್ರೋಲ್ ವೇರಿಯಂಟ್, 2012 ಮಾಡಲು ಟಾಪ್ ಎಂಡ್ ಮಾಡಲ್, 2012 ಮಾಡಲ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇದ್ರೆ, ಗಾಡಿ ಏನಾದ್ರು ಬೇಕು ಅಂತ ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ. ಸರ್ ಹಾಗೆ ಹುಂಡೈಯಲ್ಲಿ ಇನ್ನೊಂದು ಗೆಡ್ಜ್ ಸಿಗ್ತಾ ಇದೆ ಸರ್. ಇದು 2007 ಮಾಡಲು. ಇನ್ನೊಂದು ಇದು AC 4 ಸ್ಟೇರಿಂಗ್ ಎಲ್ಲ ಇದೆ. ಮ್ಯಾಗ್ವೀಲ್ ಇದೆ. ಗಾಡಿ ಚೆನ್ನಾಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,15,000 ರೂಪಾಯಿ ಕೊಡ್ತೀವಿ ಸರ್ ಗಾಡಿ. ಸರ್ ಬರೀ 1.15ಕ್ಕೆ? 1.15 ಕೊಡ್ತೀವಿ ಸರ್ ಗಾಡಿ. 2007? 7 ಮಾಡಲ್. 1,15,000? 1,15,000 ರೂಪಾಯಿ ಸರ್. ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ವೀಲ್ ಎಲ್ಲ ಇದೆ. ಯಾರನ್ನ ಗಾಡಿ ಕಲಿಯೋರು, ಫ್ಯಾಮಿಲಿ ಪ್ರಪೋಸ್ ತಗೊಂಡೋಗೋರು, ಲೋ ಬಜೆಟ್ ಗಾಡಿ ತಗೊಂಡೋಗ್ಬೋದು. 1,15,000 ರೂಪಾಯಿಗೆ ಫೈನಲ್ ಆಗುತ್ತೆ. ಗಾಡಿ ಏನಾದ್ರು ಬೇಕು ಅಂತಂದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರ್ ಹುಂಡೈಯಲ್ಲಿ ಇಯೋನ್ ಸರ್? ಸರ್ ಹೋಂಡಾ ಏನು 2012 ಮಾಡಲು, 4 ಹೊಸ ಟೈರ್ ಇದೆ. AC 4 ಸ್ಟೇರಿಂಗು, 4 ವಿಂಡೋ, ಸೆಂಟ್ರಲ್ ಲಾಕು ಎಲ್ಲ ಇದೆ. ಗಾಡಿ ವೈಟ್ ಕಲರ್, ಒಂದು ಬ್ರಷ್ ಟಚ್ ಅಪ್ ಪೈಂಟ್ ಆಗಿಲ್ಲ. ಗಾಡಿ ಡಾಕ್ಟರ್ ಯೂಸ್ ಮಾಡ್ತಾ ಇದ್ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗೈತೆ ಸರ್. ಇಂಟೀರಿಯರ್ ಫೀಚರ್? ಇಂಟೀರಿಯರ್ ಎಲ್ಲ ಸೂಪರ್ ಆಯ್ತಾ ಸರ್. AC 4 ಸ್ಟೇರಿಂಗು, 4 ವಿಂಡೋ ಎಲ್ಲ ಇದೆ. ಗಾಡಿ 5 ಹೊಸ ಟೈರ್ ಇದೆ. ಶೋರೂಮ್ ಹಿಸ್ಟ್ರಿ ಐತೆ. 62,000 ಓಡೈತೆ ಸರ್ ಗಾಡಿ. ಸಕ್ಕತ್ತಾಗಿದೆ ಗಾಡಿ. ಬರೀ 62,000? ಹೌದು ಸರ್. ಡಾಕ್ಟರ್ ಡ್ರೈವನ್ ಗಾಡಿ? ಹೌದು ಸರ್, ಡಾಕ್ಟರ್ ಡ್ರೈವನ್ ಗಾಡಿ. ಸರ್ ಮಾಡಲ್ ಪ್ರೈಸ್? ಸರ್ 2012 ಮಾಡಲು, ಸಿಂಗಲ್ ಓನರ್ ಸರ್ ಗಾಡಿ. 2,10,000 ರೂಪಾಯಿ ಫೈನಲ್ ಕೊಡ್ತೀವಿ ಸರ್. ಸರ್ ಏನಾದ್ರು ಒಂದು ರೌಂಡ್ ಆಗ್ಬೋದಾ, ರೌಂಡ್ ಫಿಗರ್? ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನೀವು ಸುಮಾರು ಸೇಲ್ ಮಾಡಿದೀರಾ ಗಾಡಿ. ತಿಂಗಳಿಗೆ ಏನಿದ್ರು ಒಂದು 10-15 ಗಾಡಿ ಮಾರ್ಸಿದೀರಾ. ನಿಮ್ ಕಡೆಯಿಂದ ಬಂದ್ರೆ ಆಫರ್ ಕೊಡ್ತೀವಿ ಸರ್. 2 ಲಕ್ಷಕ್ಕೆ ಕೊಡ್ತೀವಿ ಸರ್. 2 ಲಕ್ಷ ರೌಂಡ್ ಫಿಗರ್ ಆಗುತ್ತೆ? ಹೌದೌದು. ಸ್ನೇಹಿತರೆ ನೋಡಿ, ಡಾಕ್ಟರ್ ಡ್ರೈವನ್ ಗಾಡಿ, ಲೆಸ್ ಡ್ರೈವನ್, ಬರೀ 60,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸೊ 12 ಮಾಡಲು 2 ಲಕ್ಷಕ್ಕೆ ಫೈನಲ್ ಆಗುತ್ತೆ. 2.10 ಹೇಳಿದ್ರು, ಇನ್ನೊಂದು 10,000 ಡಿಸ್ಕೌಂಟ್. ಯಾರಾದ್ರೂ ನನ್ನ ವ್ಯೂವರ್ಸ್ ಬಂದ್ರೆ 2 ಲಕ್ಷಕ್ಕೆ ಗಾಡಿ ಫೈನಲ್ ಆಗುತ್ತೆ. ನೋಡಿ, ಗಾಡಿ ಏನಾದ್ರು ಬೇಕು ಅಂತಂದ್ರೆ ನಂಬರ್ ಕೊಟ್ಟಿರ್ತೀನಿ, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಕಾಂಟ್ಯಾಕ್ಟ್ ಮಾಡಿ. ಸರ್ ಇನ್ನೊಂದು ಇದು ಆಲ್ಟೋನೆ
ಇದು 2012ನೇ ಮಾಡಲು, ಸೆಕೆಂಡ್ ಓನರ್, 72,000 ಕಿಲೋಮೀಟರ್ ಓಡೈತೆ. ಇದು AC 4 ಸ್ಟೇರಿಂಗ್ 4 ವಿಂಡೋ ಎಲ್ಲ ಇದೆ. ಇದು 4 ಹೊಸ ಟೈರ್ ಇದೆ, ಲೆದರ್ ಸೀಟ್ ಎಲ್ಲ ಚೆನ್ನಾಗಿದೆ ಗಾಡಿ. ಗಾಡಿ ಮಾತ್ರ ಸೂಪರ್ ಆಗೈತೆ. ನೋಡಿ ಸರ್, ಗಾಡಿ ಸಖತ್ ಐತೆ, ಬಂದು ತಗೊಂಡೋಗಿ ಸರ್. ಪ್ರೈಸ್ ಸರ್ ಇದು ಒಂದು 2,20,000 ರೂಪಾಯಿ ಕೊಡ್ತೀವಿ ಸರ್ ಗಾಡಿ. 2,20,000ಕ್ಕೆ. ಹೌದು ಸರ್. 12 ಮಾಡಲ್ ಆಲ್ಟೋ K10. ಅವ್ರ ಅಡ್ಡ ಕೇಟೇನ್ ಸರ್. ಓಕೆ ಸ್ನೇಹಿತರೆ, ನೋಡಿ ಇದು ಕೂಡ ನಿಮ್ಗೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಆಗಿರ್ತದೆ. ಸೊ 12 ಮಾಡಲ್ 2,20,000 ಸರ್. ಅದಲ್ಲ ಒಂದು 10,000 ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಇನ್ನೂ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 2,10,000 ಮಾಡ್ಕೊಡ್ತೀವಿ. ನೀವು ಬಂದು ನಿಮ್ಮ ಫಾಲೋವರ್ಸ್ ಯಾರಿದ್ರು ಬಂದು ಗಾಡಿ ತಗೊಂಡೋಗಿ ಕೇಳಿ ಸರ್. ಗಾಡಿ ಸೂಪರ್ ಆಗಿದೆ ಸರ್. ಹಾಗೆ ಒಂದು ಲೋ ಬಜೆಟ್ ಅಲ್ಲಿ ವ್ಯಾಗನರ್ ನೋಡೋರ್ಗೆ ಸರ್. ಸರ್ ಇದು ಕಸ್ಟಮರ್ ವೆಹಿಕಲ್, ಗಾಡಿ ಮಾತ್ರ ತುಂಬಾ ಚೆನ್ನಾಗೈತೆ. 2006ನೇ ಮಾಡಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು LX VXI ಸರ್ ಗಾಡಿ. AC 4 ಸ್ಟೇರಿಂಗ್, 4 4 ವಿಂಡೋ ಬರುತ್ತೆ ಗಾಡಿ. AC 4 ಸ್ಟೇರಿಂಗ್ ಎಲ್ಲ ಗಾಡಿ ಸಖತ್ತಾಗೈತೆ. 3ನೇ ಓನರ್ ಸರ್. ಫೈನಲ್ ಬಂದ್ಬಿಡಿ ನಿಮ್ಗೆ 1,10,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್. 1,10,000ಕ್ಕೆ. ಹೌದು ಸರ್. 7 ಮಾಡಲ್ ಸರ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಏನಾದ್ರು ಒಂದಕ್ಕೆ ಆಗ್ಬೋದಾ ಸರ್? ಸರ್ ಒಂದಕ್ಕಾಗಲ್ಲ, ಇದು ಕಸ್ಟಮರ್ ವೆಹಿಕಲ್. ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಹೌದಾ? ಹೌದು. ಅಲ್ಲಿಗೆ 1,05,000. 1,05,000 ಕೊಡ್ತೀವಿ. ಓಕೆ ಸ್ನೇಹಿತರೆ, ನೋಡಿ ಓಲ್ಡ್ ಇಸ್ ಗೋಲ್ಡ್ ಅಂತಾನೆ ಹೇಳ್ಬೋದು. 2007 ಮಾಡಲು ವ್ಯಾಗನಾರು. ಇದು ಕೂಡ ಒಂದು ಒಳ್ಳೆ ಮೈಲೇಜ್ ಗಾಡಿ. ಯಾರಾದ್ರೂ ಈಗ ತಾನೇ ಡ್ರೈವಿಂಗ್ ಕಲಿತಾ ಇದೀನಿ ಅನ್ನೋರ್ಗೆ ಸೊ ಭಯ ಇಲ್ದಂಗೆ ಆರಾಮಾಗಿ ಮಾಡಲ್ ಸರ್. ಗಾಡಿ ಸೂಪರ್ ಆಗೈತೆ. AC 4 ಸ್ಟೇರಿಂಗ್, 4 ವಿಂಡೋ, ಸೆಂಟ್ರಲ್ ಲಾಕು, 4 ಹೊಸ ಟೈರು. ಗಾಡಿ ಮಾತ್ರ ಸೂಪರ್ ಆಗೈತೆ ಸರ್. ಒಂದು ಬ್ರಸ್ಟ್ ಪೈಂಟ್ ಆಗಿಲ್ಲ, ಒರಿಜಿನಲ್ ಐತೆ ಗಾಡಿ. ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ. ಗಾಡಿ ಸಕ್ಕತ್ತಾಯ್ತು. ನಂಬರ್ ಕೊಟ್ಟಿರ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಕಾಲ್ ಮಾಡಿ ಬನ್ನಿ ಸರ್. ಹಾಗೆ ಒಂದು ಇನ್ನೊಂದು ವ್ಯಾಗನರ್ ಸಿಗ್ತಾ ಇದೆ. ವ್ಯಾಗನರ್ ಸರ್. ಇದು 2013ನೇ ಮಾಡಲ್, AC 4 ಸ್ಟೇರಿಂಗ್, 4 4 ವಿಂಡೋ ಇದೆ. ಆಮೇಲೆ ಸೆಂಟ್ರಲ್ ಲಾಕ್ ಇದೆ, ಸಿಸ್ಟಮ್ ಇದೆ. ಗಾಡಿ ಸೂಪರ್ ಆಗೈತೆ. 2013ನೇ ಮಾಡಲು, ಸೆಕೆಂಡ್ ಓನರ್ ಸರ್ ಗಾಡಿ. 2013 ಸೆಕೆಂಡ್ ಓನರ್. ಸೆಕೆಂಡ್ ಓನರ್. 13 ಮಾಡಲು, ಸೆಕೆಂಡ್ ಓನರ್ ಸರ್ ಗಾಡಿ. ಗಾಡಿ ಮಾತ್ರ ಸೂಪರ್ ಆಗೈತೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ವೈಟ್ ಕಲರ್ ಅಲ್ಲಿ ನಿಮಗೆ 2013 ಮಾಡಲು, ಸೆಕೆಂಡ್ ಓನರ್. ಇದು ಕೂಡ ಬಜೆಟ್ ಫ್ರೆಂಡ್ಲಿ ಗಾಡಿ ಅಂತ ಹೇಳ್ಬೋದು. ಒಳ್ಳೆ ಮೈಲೇಜ್ ಗಾಡಿ ಸರ್. ಏನ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಎಲ್ಲಾ ಬಜಾರಲ್ಲೂ 13 ಮಾಡಲು 260, 270, 280, 3 ಲಕ್ಷದವರೆಗೂ ಹೇಳ್ತಾರೆ. ನಾವು ಮಾತ್ರ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಗಾಡಿ ಮಾತ್ರ ಸೂಪರ್ ಆಗೈತೆ. ಹೇಳಿ ಸರ್. ಬರೀ 2,35,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್. ಸರ್ 2,35,000. ಹೌದು ಸರ್. ಲೋನ್ ಆಗುತ್ತೆ ಸರ್. ಗಾಡಿ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಏನೋ ಒಂದು 5 ಬಿಡಕ್ಕಾಗತ್ತಾ? ಓಕೆ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬಿಟ್ಕೊಡ್ತೀವಿ ಸರ್. 2,30 ಫೈನಲ್. 2,30 ಫೈನಲ್. 13 ಮಾಡಲು, 13 ಸೆಕೆಂಡ್ ಓನರ್. ಓಕೆ ಸರ್, ಬನ್ನಿ. ಹಾಗೆ Hyundai ಅಲ್ಲಿ i10 ಸರ್. ಸರ್ Hyundai i10 2011ನೇ ಮಾಡಲು, ಸಿಂಗಲ್ ಓನರ್. ಗಾಡಿ ಮಾತ್ರ ಸೂಪರ್ ಆಗೈತೆ. ಎಲ್ಲೋ ಎಲ್ಲ ಆಕ್ಸಿಡೆಂಟ್ ವೆಹಿಕಲ್, ರಿಪ್ಲೇಸ್ಮೆಂಟ್, ಆಕ್ಸಿಡೆಂಟ್ ಏನಿಲ್ಲ. AC 4 ಸ್ಟೇರಿಂಗ್, 4 ವಿಂಡೋ ಎಲ್ಲ ಗಾಡಿ ಇದೆ. ಗಾಡಿ ಮಾತ್ರ ಸೂಪರ್ ಆಗೈತೆ. 4 ಹೊಸ ಟೈರ್ ಇದೆ. ನಿಮ್ ಇಂಟೀರಿಯರ್ ಫೀಚರ್ ಸರ್? ಇಂಟೀರಿಯರ್ AC 4 ಸ್ಟೇರಿಂಗ್, 4 ವಿಂಡೋ, 4 4 ವಿಂಡೋ ಎಲ್ಲ ಬರುತ್ತೆ ಸರ್ ಗಾಡಿ. FC ಲ್ಯಾಪ್ಸ್ ಆಗಿದೆ. FC ಬೇಕಾದ್ರೆ ರನ್ ಮಾಡ್ಕೊಡಿ ಅಂದ್ರೆ ರನ್ ಮಾಡ್ಕೊಡ್ತೀವಿ. ಇಲ್ಲ ಲ್ಯಾಪ್ಸ್ ಕಂಡೀಷನ್ ಬೇಕಾ ಲ್ಯಾಪ್ಸ್ ಕಂಡೀಷನ್ ಕೊಡ್ತೀವಿ. 1,95,000 ರೂಪಾಯಿ ಕೊಡ್ತೀವಿ ಸರ್ ಗಾಡಿ. 1,95,000 ರೂಪಾಯಿಗೆ ಈಗಿರೋ ಕಂಡೀಷನ್ ಅಲ್ಲಿ 2011ನೇ ಮಾಡಲು ಸರ್. ಓಕೆ. ಅಕಸ್ಮಾತ್ ನಮ್ಗೆ FC ಮಾಡ್ಕೊಡಿ ಅಂದ್ರೆ FC ಚಾರ್ಜಸ್ ಒಂದು 11,000 ರೂಪಾಯಿ ಆಗುತ್ತೆ. ಎಕ್ಸ್ಟ್ರಾ ಕೊಟ್ರೆ ಮಾಡ್ಕೊಡ್ತೀವಿ. ಓಕೆ ಸ್ನೇಹಿತರೆ, ನೋಡಿ ಈಗ ಈಗಿನ ಕಂಡೀಷನ್ ಅಲ್ಲೂ ಬೇಕಾದ್ರೆ ನೀವು ತಗೋಬಹುದು. ಅಥವಾ FC ಗೆ ಕ್ಲಿಯರ್ ಮಾಡಿ ಕಟ್ಬಿಟ್ಟು ಕೊಡ್ತೀನಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಸಪರೇಟ್ ಚಾರ್ಜಸ್ ಆಗುತ್ತೆ. ಸೊ ಎರಡರಲ್ಲೂ ಕೂಡ ಸ್ವಲ್ಪ ರೇಟ್ ಕಡಿಮೆ ಅಂತೂ ಇದ್ದೇ ಇರುತ್ತೆ. ಒಂದ್ಸರಿ ವಿಸಿಟ್ ಮಾಡಿ. ಗಾಡಿ ಏನಾದ್ರು ಬೇಕು ಅಂತಂದ್ರೆ ವರಸಿದ್ದಿ ಪ್ರದಾ ಕಾರ್ಲಿನ್ಸ್ಗೆ ಒಂದ್ಸರಿ ವಿಸಿಟ್ ಮಾಡಿ ಸರ್. ರೆನಾಲ್ಟ್ ಅಲ್ಲಿ ಡಸ್ಟರ್, ಅದು ಕೂಡ ಅಡ್ವೆಂಚರ್ ವೆಹಿಕಲ್. ಕೊಡಿ ಸರ್ ಡೀಟೇಲ್ಸ್. ಸರ್ 2015ನೇ ಮಾಡಲು, ಸೆಕೆಂಡ್ ಓನರ್. ಗಾಡಿ AC 4 ಸ್ಟೇರಿಂಗ್, 4 4 ವಿಂಡೋ, ಏರ್ ಬ್ಯಾಗು, ABS ಎಲ್ಲ ಇದೆ ಗಾಡಿ. ವಿತ್ ಮ್ಯಾಗ್ ವೀಲ್ ಹಾಕೋರು ಸರ್ ಕಸ್ಟಮರ್. 40,000-45,000 ರೂಪಾಯಿ ಮ್ಯಾಗ್ ವೀಲ್ ಆಗುತ್ತೆ. ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಅಲ್ಲಿ ಇದೆ. ನಿಮ್ಗೆ ಒಂದು 4,75,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್. ಸರ್ 4,75,000 ಮಾಡಲ್ ಯಾವ್ದಂದ್ರಿ ಸರ್? ಸರ್ 2015ನೇ ಮಾಡಲು, 15 ಮಾಡಲ್. ಅಡ್ವೆಂಚರ್ ವೆಹಿಕಲ್. ಅಡ್ವೆಂಚರ್ ವೆಹಿಕಲ್. ನಿಮ್ಗೆ 15 ಮಾಡಲ್. ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ. ಒಂದು 3.5 ಇಂದ 4 ಲಕ್ಷ ಲೋನ್ ಆಗುತ್ತೆ. ಒಂದು 75,000-80,000 ಕ್ಯಾಶ್ ತಂದ್ರೆ ಗಾಡಿ ಕೊಡ್ತೀವಿ. ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ವರಸಿದ್ದಿಪುರದಲ್ಲಿ ಬರೀ ವೈಟ್ ಬೋರ್ಡ್ ಅಷ್ಟೇ ಅಲ್ಲ, ಹೋಂಡಾ ಅಮೇಜ್ ಒಂದು ಯೆಲ್ಲೋ ಬೋರ್ಡ್ ಅಲ್ಲಿ ಗಾಡಿ ಸಿಗ್ತಾ ಇದೆ. ಎಲ್ಲಿ ಅಂತಂದ್ರೆ ವರಸಿದ್ದಿಪುರದಲ್ಲಿ. ಕೊಡಿ ಸರ್ ಡೀಟೇಲ್ಸ್. ಸರ್ 2020 ಮಾಡಲ್, AC 4 ಸ್ಟೇರಿಂಗ್, 4 ವಿಂಡೋ, ಲೆದರ್ ಸೀಟು, ಸ್ಟೇರಿಂಗ್ ವಾಲ್ಯೂಮ್ ಕಂಟ್ರೋಲ್, 2 ಏರ್ ಬ್ಯಾಗು, ABS ಎಲ್ಲ ಇರುತ್ತೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಗಾಡಿ ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಎಲ್ಲೋ ರಿಪ್ಲೇಸ್ಮೆಂಟ್, ಪೈಂಟಿಂಗ್, ಒಂದು ಬ್ರಷ್ ಟಚ್ ಅಪ್ ಪೈಂಟಿಂಗ್ ಏನಿಲ್ಲ. ಶೋರೂಮ್ ಹಿಸ್ಟ್ರಿ ಇದೆ. ಮೈಲೇಜ್ ಬಂದ್ಬಿಟ್ಟು 25 ವರೆಗೂ ಮೈಲೇಜ್ ಕೊಡುತ್ತೆ ಗಾಡಿ. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಇಂಜಿನ್.
ಹೌದು ಸರ್, ಡೀಸೆಲ್ ವೆಹಿಕಲ್ ಗಾಡಿ ಸೂಪರ್ ಆಗೈತೆ. ಸೆಕೆಂಡ್ ಓನರ್ ಆಗಿರುತ್ತೆ. ನಿಮ್ಗೆ 3.5 3 ಲಕ್ಷದಿಂದ 3.5 ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಫೈನಲ್ ಒಂದು 4.75 ಕೊಡ್ತೀವಿ ಸರ್. ಯಾರು ದುಡಿಯೋದಕ್ಕೆ ತಗೋತಾ ಇರೋದು ಇನ್ನೊಂದು 10-20 ಕಡಿಮೆ ಮಾಡಿ ಸರ್. ಸರ್ ನಿಮ್ ಚಾನಲ್ ಕಡೆಯಿಂದ, ಯಾಕೆಂದ್ರೆ ತಿಂಗಳಿಗೆ ನೀವು ಒಂದು 10-15 ಗಾಡಿ ಮಾಡಿಸ್ತೀರಾ. ನಿಮ್ ಚಾನಲ್ ಕಡೆಯಿಂದ ಬೇರೆ ಜನ ಬಂದು ಗಾಡಿ ತಗೊಂಡ್ ಹೋಗಿದ್ದಾರೆ. ಅದಕ್ಕೋಸ್ಕರ ನಿಮ್ ಕಡೆಯಿಂದ ಚಾನಲ್ ಕಡೆ ಅಂತ ಬಂದ್ರೆ ಇನ್ನ ಒಂದು 10-15 ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ. ಹೌದಾ? ಅದ್ರ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ. ಹೌದೌದು, 20,000 ಆಗುತ್ತೆ. ಸರ್. ಓಕೆ ಸ್ನೇಹಿತರೆ, ನೋಡಿ ಎಲ್ಲೋ ಬೋರ್ಡಲ್ಲಿ ದುಡಿಯೋದಕ್ಕೆ ಗಾಡಿ ಬೇಕು ಅಂತಂದ್ರೆ ಸೊ ಆ ಗಾಡಿನೂ ಕೂಡ ಸಿಗುತ್ತೆ ನಿಮಗೆ ವರಸಿದ್ದಿಪುರದಲ್ಲಿ. ನೋಡಿ ಸುಮಾರು ಗಾಡಿಗಳು ನಾನು ನಿಮಗೆ ವೈಟ್ ಬೋರ್ಡ್ ಅಲ್ಲಿ ತೋರಿಸಿದ್ದೀನಿ. ಸೊ ನೋಡಿ, ಯಾರಿಗಾದ್ರೂ ಒಂದು ವೈಟ್ ಬೋರ್ಡ್ ಆಗಲಿ ಅಥವಾ ಯೆಲ್ಲೋ ಬೋರ್ಡ್ ಅಲ್ಲಿ ಒಂದು ಗಾಡಿ ಇದೆ, ಅದು ಕೂಡ ಬೇಕು ಅಂತಂದ್ರೆ ನಂಬರ್ ಕೊಟ್ಟಿರ್ತೀನಿ. ಶ್ರೀ ವರಸಿದ್ದಿಪುರದ ಕಾರ್ಲಿಂಗ್ಸ್ಗೆ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸರ್, ನಮಗೊಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿ ಗಾಡಿ ಏನಾದ್ರು ಬೇಕು ಅಂತಂದ್ರೆ ಒಂದ್ಸರಿ ವಿಸಿಟ್ ಮಾಡಿ.